ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತು ತುಂಬಾ ಸಾಫ್ಟಾಗಿ ಹಾಗೆ ಟೇಸ್ಟಿಯಾಗಿ ಬೆಲ್ಲದಿಂದ ಪುಟಾಣಿ ಕರದಂಟು ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಹೊಸ ಹೊಸ ರೆಸಿಪಿಗಳನ್ನು ಈಸಿ ಮೆಥಡಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಸೊ ಇಲ್ಲಿ ನಾನು ಪುಟಾಣಿನ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈ ಒಂದು ಲೋಟದ ಅಳತೆಯಲ್ಲಿ ನಾನು 2.5 ಲೋಟನ ಪುಟಾಣಿ ಹಿಟ್ಟು ತೊಗೊಂಡಿದ್ದೀನಿ. ಅದೇ ಅಳತೆಯಲ್ಲಿ ನಾನಿವಾಗ ಬೆಲ್ಲನ 2 ಲೋಟ ತೊಗೊಂಡಿದ್ದೀನಿ. ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನಾನು ಒಂದು ಸ್ವಲ್ಪ ಕೊಬ್ಬರಿ ತುರಿನ ತೊಗೊಂಡಿದ್ದೀನಿ. ಕೊಬ್ಬರಿನ ತುರಿದಿಟ್ಕೊಂಡಿದ್ದೆ, ಅದನ್ನು ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ಹಾಗೆ ಒಂದು 4ರಿಂದ 5 ಏಲಕ್ಕಿನ ತೊಗೊಂಡಿದ್ದೀನಿ. ಇವಾಗ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆನ ಇಟ್ಟು ಇವಾಗ ಬೆಲ್ಲನ ಕರಗಿಸ್ಕೋಬೇಕು. ನಾನಿವಾಗ ಬೆಲ್ಲ ಹಾಕ್ಕೊತಾ ಇದ್ದೀನಿ. ಪುಡಿ ಮಾಡಿಟ್ಕೊಂಡಿರೋ ಬೆಲ್ಲನ ಇದಕ್ಕೆ ಹಾಕ್ಕೊಳ್ಳೋಣ. ಇದಕ್ಕೆ ನಾವು ಬೆಲ್ಲನ ಮುಳುಗುವಷ್ಟು ಮಾತ್ರ ನೀರು ಹಾಕ್ಕೋಬೇಕಾಗತ್ತೆ. ಜಾಸ್ತಿ ಏನು ಹಾಕ್ಕೋಬೇಡಿ. ಜಾಸ್ತಿ ಹಾಕ್ಕೊಂಡ್ರೆ ಪಾಕ ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ಹಾಗಾಗಿ ಬೆಲ್ಲ ಮುಳುಗುವಷ್ಟು ಹಾಕಿದರೆ ಸಾಕಾಗುತ್ತೆ. ಇವಾಗ ಇದು ಕುದೀತಾ ಇದೆ. ಬೆಲ್ಲ ಅಷ್ಟು ಕರಗಿದೆ. ನಾವು ಇದನ್ನು ಸೋಸ್ಕೋಬೇಕಾಗತ್ತೆ. ಈಗ ನಾವು ಇದನ್ನು ಇನ್ನೊಂದು ಪಾತ್ರೆಯಲ್ಲಿ ಸೋಸ್ಕೊತಾ ಇದ್ದೀನಿ. ಬೆಲ್ಲದಲ್ಲಿ ಏನಾದರೂ ಕೆಸರಿದ್ದರೆ ಸೋಸ್ಕೊಳ್ಳೋದ್ರಿಂದ ಹೋಗುತ್ತೆ. ಹಾಗಾಗಿ ಈ ಬೆಲ್ಲದ ನೀರನ್ನು ಸೋಸ್ಕೊತಾ ಇದ್ದೀನಿ. ಇವಾಗ ಇದು ಪಾಕ ಬರಲಿಕ್ಕೆ ಇಡೋಣ. ಚೆನ್ನಾಗಿ ಕುದಿಬೇಕಿದು. ಇದಕ್ಕೆ ಒಂದೆಳೆ ಪಾಕ ಬರಬೇಕು. ನಾನೊಂದು ಪ್ಲೇಟಲ್ಲಿ ನೀರು ಹಾಕಿ ನೋಡ್ತಾ ಇದ್ದೀನಿ. ಸೊ ಇದನ್ನು ಬಂದಿಲ್ಲ. ಇವಾಗ ನಾನು ಇನ್ನೊಂದು ಸಾರಿ ನೋಡ್ತಾ ಇದ್ದೀನಿ. ಈಗ ನೋಡಿ, ಇದು ಹಾಕಿದ ತಕ್ಷಣ ಈ ಥರ ಹರಡ್ಕೋಬಾರ್ದು. ಒಂದೇ ಕಡೆ ಈ ಪಾಕ ಕುದ್ಕೋಬೇಕು. ಇವಾಗ ಈ ಪಾಕ ಬಂದಿದೆ ಅಂತ ಅರ್ಥ. ಈಗ ನಾವು ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರೋ ಏಲಕ್ಕಿನ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ಈ ಕರದಂಟು ತುಂಬಾ ಸಾಫ್ಟಾಗಿ ಬರುತ್ತೆ. ಸೊ ಹಾಗಾಗಿ ನಾನಿವಾಗ ತುಪ್ಪ ಹಾಕ್ಕೊತಾ ಇದ್ದೀನಿ. ಹಾಗೆ ಪುಡಿ ಮಾಡಿಟ್ಕೊಂಡಿರೋ ಪುಟಾಣಿ ಹಿಟ್ಟನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಕೈ ಬಿಡದೆ ಇದನ್ನು ತಿರುಕೋಬೇಕು. ಗಂಟಾಗಬಾರ್ದು. ಹಾಗಾಗಿ ಚೆನ್ನಾಗಿ ಇದನ್ನು ತಿರುಕೋಬೇಕು. ನಾವು ಒಂದೆಳೆ ಪಾಕ ತೊಗೊಂಡಿದ್ರಿಂದ ಇದೇನು ಬೇಗ ಗಟ್ಟಿ ಆಗೋದಿಲ್ಲ. ಸೊ ನಿಧಾನವಾಗಿ ಇದನ್ನು ಎಲ್ಲ ಹಿಟ್ಟನ್ನು ಕೂಡಿಸ್ಕೋಬೇಕು. ಗಂಟುಗಳು ಆಗದೆ ಇರೋ ಥರ ಇದನ್ನು ಕೂಡಿಸ್ಕೊಳ್ಳೋಣ. ಹಾಗೆ ಇನ್ನೊಂದು ಸ್ವಲ್ಪ ಹಿಟ್ಟು ಉಳಿದಿತ್ತಲ್ಲ, ಅದನ್ನು ಸಹ ನಾನು ಇವಾಗ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. 2.5 ಲೋಟದಷ್ಟು ತೊಗೊಂಡಿದ್ದೆ, ಅಷ್ಟನ್ನು ಹಾಕ್ತಾ ಇದ್ದೀನಿ. ಸೊ ಕರೆಕ್ಟ್ ಆಗುತ್ತೆ. 2 ಲೋಟ ಬೆಲ್ಲಕ್ಕೆ 2.5 ಲೋಟ ಪುಟಾಣಿ ಹಿಟ್ಟು ಕರೆಕ್ಟ್ ಆಗುತ್ತೆ. ಗಂಟುಗಳಿಲ್ಲದೆ ಆ ಥರ ಇದನ್ನು ಕೂಡಿಸ್ಕೋಬೇಕು. ಇದನ್ನು ನಾನಿವಾಗ ತುಪ್ಪ ಸವರಿ ಇಟ್ಕೊಂಡಿರೋ ತಟ್ಟೆಗೆ ಹಾಕ್ಕೊತಾ ಇದ್ದೀನಿ ಮಿಶ್ರಣನ. ಸಾರಿ ಫ್ರೆಂಡ್ಸ್, ಆ ಕ್ಲಿಪ್ಪು ಮಿಸ್ ಆಗೈತಿ. ಸೊ ನಾನಿವಾಗ ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಮೇಲ್ಗಡೆ ಸ್ವಲ್ಪ ಕೊಬ್ಬರಿ ತುರಿಯನ್ನು ಹಾಕ್ಕೊತಾ ಇದ್ದೀನಿ. ಸೊ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಬೆಲ್ಲದ ಕರದಂಟು ರೆಡಿ. ಇದೇ ಥರ ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.